ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಎಲ್ಲ ಅಪ್ಡೇಟ್ಸ್ ನ ಒಂದೊಂದಾಗೆ ನೋಡೋಣ. ಅದಕ್ಕೂ ಮುಂಚೆ ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ಗೆ ಹೋಗೋಣ, ಯಾವ್ದು ಡಿಲೇ ಇಲ್ದಂಗೆ. ಮೊದಲನೇ ಅಪ್ಡೇಟ್ ವಿರಾಟ್ ಕೊಹ್ಲಿ ರಿಲೇಟೆಡ್. ವಿರಾಟ್ ಕೊಹ್ಲಿ ಇವತ್ತಿಗೆ ಕರೆಕ್ಟ್ ಆಗಿ 18 ಇಯರ್ಸ್ ಬ್ಯಾಕ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಪಾದಾರ್ಪಣೆ ಮಾಡಿದ್ದು. 18 ಇಯರ್ಸ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ವಿರಾಟ್ ಕೊಹ್ಲಿ 18 ಇಯರ್ಸ್ ಅಲ್ಲಿ ಒಂಥರ ಇಂಡಿಯನ್ ಕ್ರಿಕೆಟ್ ಗೆ ಕೊಟ್ಟಿರೋ ಕೊಡುಗೆ ಅಂತೂ ಅಪಾರವಾದದ್ದು, ಹೇಳಕ್ಕೆ ಆಗಲ್ಲ ಮಗ. ಆ ತರ ಕೊಡುಗೆನ ಕೊಟ್ಟಿರೋದು ಇಂಡಿಯನ್ ಕ್ರಿಕೆಟ್ಗೆ. ನೋಡಿ, ಇವ್ರ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂಡರ್ 19 ಅಲ್ಲಿ ಕ್ಯಾಪ್ಟನ್ ಆಗಿದ್ರು. ಅಲ್ಲಿ ಟ್ರೋಫಿನೂ ಸಹ ವಿನ್ ಮಾಡಿಕೊಟ್ರು. ಅಲ್ಲಿಂದ ಇವ್ರ ಕ್ರಿಕೆಟ್ ಜರ್ನಿ ಅನ್ನೋ ಸ್ಟಾರ್ಟ್ ಆಗಿದ್ದು. ಇವಾಗ ನೋಡಿ, ಅಲ್ಲಿ ಸ್ಟಾರ್ಟ್ ಆಗಿದ್ದ ಜರ್ನಿ ಇವಾಗ ವಿರಾಟ್ ಕೊಹ್ಲಿಯ ಹೋಮ್ ರೋಡ್ ಆದಂತಹ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ, ಆ ಸ್ಟೇಡಿಯಂ ಅಲ್ಲಿ ಇವ್ರ ಹೆಸರಲ್ಲೇ ಓನ್ ಸ್ಟ್ಯಾಂಡ್ ಇರೋದು. ವಿರಾಟ್ ಕೊಹ್ಲಿ ನೋಡಿ, ಇನ್ನೇನು ಅವ್ರ ಕೆರಿಯರ್ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದಾರೆ. ನೆಕ್ಸ್ಟ್ ಇನ್ನ 2027 ODI ವರ್ಲ್ಡ್ ಕಪ್ ಅಷ್ಟೇ ಲಾಸ್ಟ್. ಅದಾದ್ಮೇಲೆ ಅವ್ರು ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ನೋಡಕ್ ಸಿಗಲ್ಲ. ಆದ್ರಿಂದ ಇವಾಗ ಪ್ರೆಸೆಂಟ್ ಇದಾರಲ್ವಾ, ಇವಾಗ ಪ್ರತಿಯೊಂದು ಮ್ಯಾಚ್ ನೋಡ್ಬಿಟ್ಟು ಖುಷಿ ಪಡೋಣ ಅಷ್ಟೇ. ನೋಡಿ, ನೆಕ್ಸ್ಟ್ ವಿರಾಟ್ ಕೊಹ್ಲಿ ತರ ಪ್ಲೇಯರ್ ಸಿಗ್ತಾರಲ್ವಾ ಗೊತ್ತಿಲ್ಲ. ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಸಖತ್ ಕಷ್ಟ. ನೋಡಿ, 18 ಇಯರ್ಸ್ ಸಸ್ಟೈನ್ ಆಗೋದು ಈಸಿ ಮಾತಲ್ಲ. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಾಗ್ಲೇ ನೀವು 18 ಇಯರ್ಸ್ ಆ ತರ ಸಸ್ಟೈನ್ ಆಗಕ್ಕಾಗೋದು. ಇವಾಗ ಬರ್ತಾರೋ ಪ್ಲೇಯರ್ಸ್ ಒಂದು 10 ಇಯರ್ಸ್ ಸಸ್ಟೈನ್ ಆಗಕ್ ಆಗ್ತಾರೆ, ಸಖತ್ ಕಷ್ಟ ಪಡ್ತಾ ಇದಾರೆ. ಅಂತದ್ರಲ್ಲಿ 18 ಇಯರ್ಸ್ ಸಸ್ಟೈನ್ ಆಗಿದ್ದಾರೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಅಂದ್ರೆ ಯೋಚನೆ ಮಾಡಿ ಯಾವ ತರ ಆಡಿದ್ದಾರೆ ಅಂತ. ಅಪ್ಡೇಟ್ ನಂಬರ್ 2, ಆಸ್ಟ್ರೇಲಿಯಾದವರ ಶಾಕ್ ಆಗಿರೋದು ಏನ್ ಗೊತ್ತಾ? ಬಾಂಗ್ಲಾದೇಶ ಟೂರ್ ಮಾಡಿರೋದು ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ನ ಆಡಕ್ಕೆ. ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲೇ ಬಾಂಗ್ಲಾದೇಶ ವಿನ್ ಆಗಿರೋದು, ಆಸ್ಟ್ರೇಲಿಯಾ ಸೋತಿರೋದು. ನೋಡಿ, ಬಾಂಗ್ಲಾದೇಶ ಇದುವರೆಗೂ ಆಸ್ಟ್ರೇಲಿಯಾ ಅಂತ ಬಂದಾಗ ಆಸ್ಟ್ರೇಲಿಯಾ ನೆಲದಲ್ಲಿ ಒಂದು ಮ್ಯಾಚ್ ಸಹ ವಿನ್ ಆಗಿದ್ದಿಲ್ಲ. ಮೊದಲನೇ ವಿಕ್ಟರಿನ ಪಡ್ಕೊಳ್ಳೋದು ಬಾಂಗ್ಲಾದೇಶ. ನೋಡಿ, ಆಸ್ಟ್ರೇಲಿಯಾದವರೇ ಶಾಕ್ ಆಗ್ತಾರೆ. ಯಾಕೆ ಗೊತ್ತಾ? ಬಾಂಗ್ಲಾದೇಶ ಸ್ಕ್ವಾಡ್ ಇದೆ ಅಲ್ವಾ, ಆ ಸ್ಕ್ವಾಡ್ ಅಲ್ಲಿ ಇರೋರು ಇದುವರೆಗೂ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಕ್ರಿಕೆಟ್ ಅಂತ ಆಡಿಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದೇ ಇಲ್ಲ ಮಗ. ನೋಡಿ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಸಹ ನಾನು ಆಸ್ಟ್ರೇಲಿಯಾದಲ್ಲಿ ಹೋಗ್ಬಿಟ್ಟು ಆಸ್ಟ್ರೇಲಿಯಾ ವಿರುದ್ಧನೇ ಮೊದಲನೇ ಟೆಸ್ಟ್ ನ ವಿನ್ ಆಗ್ತಾರೆ ಅಂದ್ರೆ ಗ್ರೇಟ್ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 3, ಇಂಡಿಯಾದ ಚೀಫ್ ಸೆಲೆಕ್ಟರ್ ಆದಂತಹ ಅಜಿತ್ ಅಗರ್ಕರ್ ಅವ್ರದ್ದೇನೋ ಟೈಮ್ ಲೈನ್ ಮುಗಿತಾ ಬಂತು. ಅವ್ರದ್ದು ಸೆಪ್ಟೆಂಬರ್ ಎಂಡಸ್ಟ್ ಒಳಗಡೆ ಅವ್ರ ಟೈಮ್ ಮುಗಿಯುತ್ತೆ. ಅದಾದ್ಮೇಲೆ ಅವ್ರ ಜಾಗದಲ್ಲಿ ಬೇರೆ ಅವ್ರನ್ನ ನೋಡ್ತಾರೆ ಅಂತೆಲ್ಲ ರೂಮರ್ಸ್ ಎಲ್ಲ ಹರಿದಾಡಿತ್ತಲ್ವಾ. ಇವಾಗ ಅದಕ್ಕೆ ಬ್ರೇಕ್ ಬಿದ್ದಿರೋದು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ BCCI ಅಫಿಷಿಯಲ್ಸ್ ಅಜಿತ್ ಅಗರ್ಕರ್ನ ಮೀಟ್ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ 1 ಇಯರ್ ಎಕ್ಸ್ಟೆನ್ಷನ್ ಕೊಡಕ್ಕೆ. ಆದ್ರಿಂದ ಇವ್ರ ಜಾಗದಲ್ಲಿ ಬೇರೆ ಯಾರನ್ನು ನೋಡ್ತಾ ಇಲ್ಲ, ಇವ್ರನ್ನೇ ಕಂಟಿನ್ಯೂ ಮಾಡೋ ಸಾಧ್ಯತೆ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ದೇವದತ್ ಪಡಿಕ್ಕಲ್ ಇನ್ನಿಂಗ್ಸ್ ನ ನೋಡ್ಬಿಟ್ಟು ಶ್ರೀಲಂಕಾ ವಿರುದ್ಧ ರವಿಚಂದ್ರನ್ ಅಶ್ವಿನ್ ರಿಯಾಕ್ಟ್ ಮಾಡಿರೋದು. ಇವ್ರ ಪ್ರಕಾರ ನಂಬರ್ 3 ಸ್ಲಾಟ್ ಅಲ್ಲಿ ಇಂಡಿಯಾಗೆ ದೇವದತ್ ಪಡಿಕ್ಕಲ್ ನ ಆಡಿಸ್ಬೇಕು ಅಂತ. ಯಾಕಂದ್ರೆ ನಂಬರ್ 3 ಸ್ಲಾಟ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ ಮತ್ತೆ ಡಿಸರ್ವ್ ಅಂತ ಹೇಳಿರೋದು. ಹೌದು, ಪ್ರೂವ್ ಸಹ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ, ಇವ್ರನ್ನ ಲಾಂಗ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ಬೇಕು ಅಂತ. ಇವಾಗ ಏನಾದ್ರು ಒಂದ್ 2 ಮ್ಯಾಚ್ ಏನಾದ್ರು ಚೆನ್ನಾಗಿ ಆಡಿಲ್ಲ ಅಂದ್ರೆ ಇವ್ರನ್ನ ಕೂರ್ಸಕ್ ಹೋಗ್ಬಾರ್ದು. ಲಾಂಗ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ಬೇಕು, ಮತ್ತೆ ಜಾಸ್ತಿ ಮ್ಯಾಚಸ್ ಸಹ ಚಾನ್ಸ್ ಕೊಡ್ಬೇಕು. ನೋಡಿ, ದೇವದತ್ ಪಡಿಕ್ಕಲ್ ಓವರ್ ದ ಇಯರ್ಸ್ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವ್ರಿಗಂತೂ ಪ್ಲೇಯರ್ ಬೇಕಾ ನಂಬರ್ 3 ಸ್ಲಾಟ್ ಅಲ್ಲಿ ಆಡೋಕೆ. ಆದ್ರಿಂದ ನಂಬರ್ 3 ಸ್ಲಾಟ್ ನ ಇವರಿಗೆ ಫಿಕ್ಸ್ ಮಾಡ್ಬಿಡ್ಬೇಕು ನನ್ನ ಪ್ರಕಾರ. ಅಪ್ಡೇಟ್ ನಂಬರ್ 5, ದಿ 100 ಲೀಗ್ ನಡೀತಲ್ವಾ, ಆ ಲೀಗ್ ಅಲ್ಲಿ ಮ್ಯಾಂಚೆಸ್ಟರ್ ಸೂಪರ್ ಗೇಮ್ಸ್ ಅವರು ಚಾಂಪಿಯನ್ಸ್ ಆಗಿರೋದು. ನೋಡಿ, ಅವ್ರ ಓನರ್ ಬಂದು ಸಂಜೀವ್ ಗೋಯಂಕ, ನಮ್ಮ ಇಂಡಿಯಾದ ಸಂಜೀವ್ ಗೋಯಂಕ. ಅವ್ರು ನೋಡಿ, ಅವ್ರ ಇದ್ರಲ್ಲಿ ಅವ್ರ ಓನರ್ಶಿಪ್ ಅಲ್ಲಿ IPL ಅಲ್ಲೂ ಸಹ ಟೀಮ್ ಇದೆ, ಲಕ್ನೋ ಸೂಪರ್ ಗೇಮ್ಸ್. ಅಲ್ಲೂ ಸಹ ಇದುವರೆಗೂ ಒಂದು ಟ್ರೋಫಿನ ವಿನ್ ಆಗಕ್ಕಾಗಿಲ್ಲ. ಮತ್ತೆ SA T20 ಸೌತ್ ಆಫ್ರಿಕಾದಲ್ಲಿ ನಡೆಸ್ತಾರಲ್ವಾ, ಅಲ್ಲೂ ಸಹ ಟೀಮ್ ಇದೆ. ಅಲ್ಲೂ ಸಹ ಇದುವರೆಗೂ ಟ್ರೋಫಿನ ವಿನ್ ಆಗಕ್ಕಾಗಿಲ್ಲ. ದಿ 100 ಲೀಗ್ ಮೊದಲನೇ ಸೀಸನ್ ಅಲ್ಲೇ ಟ್ರೋಫಿನ ವಿನ್ ಆಗಿರೋದು. ಜಾಸ್ ಬಟ್ಲರ್ ಕ್ಯಾಪ್ಟನ್ಸಿನ ತಗೊಂಡಿದ್ದು ನೋಡಿ ಟ್ರೋಫಿನ ವಿನ್ ಮಾಡಿಸ್ಕೊಟ್ಟಿದ್ದಾರೆ. ಸಂಜೀವ್ ಗೋಯಂಕ ಅಂತೂ ಸಖತ್ ಖುಷಿ ಪಟ್ಟಿರ್ತಾರೆ. ಇದು ಇವತ್ತಿನ ಟಾಪ್ ರಿಯೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ. ಕೇರ್, ಬಾಯ್.